ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಆತ್ಮಜ್ಞಾನವನ್ನು ಅಥವಾ ಬ್ರಹ್ಮಜ್ಞಾನವನ್ನು ಅಥವಾ ತತ್ವಜ್ಞಾನವನ್ನು ತಿಳಿದುಕೊಳ್ಬೇಕಾದ್ರೆ ಅಷ್ಟು ಸುಲಭ ಸಾಧ್ಯವಲ್ಲ. ಅದರಿಂದ ತಿಳಿದಂಥವರು ಜ್ಞಾನಿಗಳು ಅದನ್ನು 4 ವಿಭಾಗ ಮಾಡಿ ತಿಳ್ಕೊಳ್ಳುವಂಥ ಶಿಷ್ಯರುಗಳಿಗೆ, ಮುಮುಕ್ಷುಗಳಿಗೆ ಅನುಕೂಲವಾಗುವಂತೆ ಅದನ್ನು 4 ವಿಭಾಗ ಮಾಡಿ ತೋರಿಸ್ತಾಯಿದ್ರು. ಅಜ್ಞಾನವನ್ನು ಕ್ಷೇತ್ರಜ್ಞ ಮತ್ತು ಜ್ಞೇಯ ವಸ್ತು ಯಾವುದು, ಜ್ಞಾನ ಯಾವುದು, ಕ್ಷೇತ್ರ ಯಾವುದು, ಅಜ್ಞಾನ ಯಾವುದು, ಈ ಥರ 4 ಮಾಡಿ ತೋರಿಸ್ತಾಯಿದ್ರು. ಇದರಿಂದ ಮುಮುಕ್ಷುಗಳಿಗೆ ಅನುಕೂಲ ಆಗ್ತಾಯಿತ್ತು ತಿಳ್ಕೊಳ್ಳೋದಕ್ಕೆ. ಈಗ ಇಂಥ ಜ್ಞೇಯ ವಸ್ತುವನ್ನು ಮತ್ತೊಂದು ರೀತಿಯಲ್ಲಿ ತಿಳ್ಕೊಬೋದು. ಅದ್ಯಾವ ರೀತಿಯಲ್ಲಿ ಅಂದರೆ ಪುರುಷ ಮತ್ತು ಪ್ರಕೃತಿ. ಆ ಪುರುಷ ಮತ್ತು ಪ್ರಕೃತಿ ರೂಪದಲ್ಲಿ ಅರ್ಥ ಮಾಡಿಕೊಂಡಾಗ ಇಲ್ಲಿ ಪುರುಷ ಅಂದರೆ ಪರಬ್ರಹ್ಮ, ಪ್ರಕೃತಿ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತು. ಈಗ ಈ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತು, ಈ ಜಗದ್ವ್ಯವಹಾರ ಪುರುಷನ ಸಂಪರ್ಕವಿಲ್ಲದೆಯೇ ಜಗದುತ್ಪತ್ತಿ ಸ್ಥಿತಿ ಲಯಗಳು ನಡೀತಾ ಇರ್ತದೆ. ಆದರೆ ಆ ಮೂಲ ವಸ್ತುವಿನ ಆ ಪರಮಾತ್ಮ ತತ್ವದ ಆಧಾರವಿಲ್ಲದೆ ಇದು ನಡೆಯೋದಿಲ್ಲ ಅನ್ನೋದನ್ನು ಪರಮಾತ್ಮ ಇಲ್ಲಿ ತಿಳಿಸ್ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಪುರುಷನ ಸ್ವರೂಪವೆಂತಹುದೆಂದರೆ, ಈಗ ಪ್ರಕೃತಿ ಪುರುಷರ ಸ್ವಭಾವವನ್ನು ವಿವರಣೆ ಕೊಡ್ತಾ ಇದ್ದು, ತ್ರಿಗುಣಗಳ ಒಡಗೂಡಿ ಪ್ರಕೃತಿ ಜಗದುತ್ಪತ್ತಿ ಮಾಡಿಕೊಂಡು ಅದರ ಜಗದ್ವ್ಯವಹಾರವನ್ನು ನಡೆಸ್ತದೆ. ಇದರಲ್ಲಿ ಪರಮಾತ್ಮನಿಗೆ ಯಾವುದೇ ರೀತಿಯಾದ ಅಂಟು ಇರೋದಿಲ್ಲ. ಆದರೆ ಅವನ ಆಧಾರವಿಲ್ಲದೆ ಯಾವುದು ನಡೆಯೋದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದ. ಈಗ ಪುರುಷನ ಸ್ವರೂಪ ಎಂತಹುದೆಂದರೆ, ಆತನು ನಿರಾಕಾರನು, ಯಾವ ಆಕಾರವೂ ಇಲ್ಲದವನು, ನಿಷ್ಕ್ರಿಯನು, ಕೇವಲ ನಿರ್ಗುಣನು, 3 ಗುಣಗಳೂ ಇಲ್ಲದಂಥವನು, ಸತ್ವಗುಣವಾಗಲಿ ರಜೋಗುಣವಾಗಲಿ ತಮೋಗುಣವಾಗಲಿ ಅಲ್ಲಿ ಇಲ್ಲದವನು, ಪ್ರಾಚೀನ ವಸ್ತುಗಳೆಲ್ಲಕ್ಕೂ ಪುರಾತನನು. ಇದು ತುಂಬ ಹಳೆಯದು, ಇದು ತುಂಬ ಹಳೆಯದು ಅಂತ ಹೇಳಿದ್ರೆ ಅದಕ್ಕೂ ಹಳೆಯವನು, ಪುರಾತನನು. ಆತನನ್ನು ಪುರುಷನೆನ್ನುವುದು ಸಹ ನಾಮ ಮಾತ್ರವೇ. ಆತನನ್ನು ಪುರುಷ ಅಂತ ಕರೆಯೋದು ಕೂಡ ನಾಮ ಮಾತ್ರವೇ, ಅಂದರೆ ಹೆಸರಿಗೆ ಮಾತ್ರ ಕರೆಯೋದಷ್ಟೇ. ಯಾಕಂದರೆ ಆತನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಯಾವುದೇ ಥರದ ಲಿಂಗ ಭೇದಗಳು ಆತನಲ್ಲಿ ಇಲ್ಲ. ದೃಷ್ಟಿಯಿಂದ ನೋಡಿದರೆ ಅವನಿಗೆ ಲಿಂಗವಿಲ್ಲದ್ದರಿಂದ ಪುರುಷ ಸ್ತ್ರೀ ನಪುಂಸಕಾದಿ ಭೇದಗಳು ಇರುವುದಿಲ್ಲ. ಅಷ್ಟೇ ಅಲ್ಲ, ಆತನಿಗೆ ಕಣ್ಣು ಕಿವಿ ಕೈ ಕಾಲು ವರ್ಣ ಹೆಸರು ಮೊದಲಾದವುಗಳೇ ಇಲ್ಲದ್ದರಿಂದ ಆತನು ಯಾರೆಂದು ನಿರ್ಣಯಿಸಲು ಆಗುವುದಿಲ್ಲ. ಮತ್ತು ಏನೂ ಇಲ್ಲದೆ ಹೇಗಿದ್ದಾನಪ್ಪ ಅಂತ ಅಂದರೆ ನಿರಾಕಾರವಾಗಿದ್ದಾನೆ. ನಿರಾಕಾರವಾಗಿ ಹೇಗಿದ್ದಾನೆ ಅಂದರೆ ಎಲ್ಲವನ್ನು ತನ್ನ ವ್ಯಾಪ್ತಿಯೊಳಗಿಟ್ಕೊಂಡಿದ್ದಾನೆ, ಎಲ್ಲದಕ್ಕೂ ಆಧಾರ ಸ್ತಂಭವಾಗಿದ್ದಾನೆ ಮತ್ತು ಎಲ್ಲವೂ ತನ್ನಲ್ಲಿಯೇ ನಡೆಯುವುದಕ್ಕೆ ಕೂಟಸ್ಥನಾಗಿದ್ದಾನೆ. ಕೂಟಸ್ಥ ಅಂದರೆ ಈಗ ಕಬ್ಬಿಣದ ಕುಲುಮೆಯಲ್ಲಿ ಕಬ್ಬಿಣಗಳನ್ನೆಲ್ಲ ಬಡಿದು ಹದ ಮಾಡಲಿಕ್ಕೆ ಕೆಳಗಡೆ ಒಂದು ಗೂಟ ಕಬ್ಬಿಣವನ್ನು ಇಟ್ಟಿರ್ತಾರೆ ನೋಡಿ, ದಪ್ಪ ಕಬ್ಬಿಣವನ್ನು. ಆ ರೀತಿಯಲ್ಲಿ ಇವನ ಆಧಾರ ಇಟ್ಟುಕೊಂಡೇ ಮಿಕ್ಕೆಲ್ಲ ಕೆಲಸಗಳು ನಡೀತಕ್ಕಂಥದ್ದು. ಆದರೂ ಆತನು ಪ್ರಕೃತಿಗೆ ಪತಿಯಾಗಿ ಅವಳಿಂದಲೇ ಸುಖ ದುಃಖಗಳನ್ನು ಅನುಭವಿಸುತ್ತಿರುವನು. ಇದು ಪ್ರಕೃತಿ ಪುರುಷರ ವಿಚಾರವಾಗಿ ಹೇಳ್ತಾ ಬಂದರೆ, ಪರಮಾತ್ಮ ಪ್ರಕೃತಿ ದುಡಿದು ಹಾಕ್ತಾಳೆ, ಪರಮಾತ್ಮ ಕೂತು ಅನುಭವಿಸ್ತಾನೆ ಅಂತ. ಆದರೆ ಇಲ್ಲಿ ಪರಮಾತ್ಮ ಅನುಭವಿಸ್ತಾನೆ ಅಂತ ಅಂದರೆ ಇದು ಕೇವಲ ವಾಚಕ ದೋಷ. ಇದು ಮಾತಿನಿಂದ ಹೇಳಿ ದೋಷಪಡಿಸ್ತಾ ಇರೋದಷ್ಟೇ. ಪರಮಾತ್ಮ ಇವು ಯಾವಕ್ಕೂ ಅಂಟುವವನಲ್ಲ. ಪತಿಯಾದ ಪುರುಷನು ಉದಾಸೀನನಾದುದರಿಂದ ಸ್ವಯಂ ಯಾವ ಕರ್ಮವನ್ನು ಮಾಡದಿದ್ದರೂ ಯಾವ ಭೋಗ ವಾಸನೆ ಇರದಿದ್ದರೂ ಪತಿವ್ರತೆಯಾದ ಪ್ರಕೃತಿಯೇ ಆತನನ್ನು ಬಲಾತ್ಕರಿಸಿ ಭೋಗಿಸುವಂತೆ ಮಾಡುವಳು. ಆಕೆಯು ತನ್ನ ರೂಪು ಗುಣಗಳಿಂದ ಚಿತ್ರ ವಿಚಿತ್ರವಾದ ನಾಟಕವನ್ನು ತೋರಿಸಿ ಮನ ಬಂದಂತೆ ಆತನನ್ನು ಕುಣಿಸುವುದರಿಂದ ಗುಣಮಯಿ ಎಂದು ಹೆಸರಾಯಿತು. ಯಾರಿಗೆ? ಈ ಮಾಯೆಗೆ, ಈ ಪ್ರಕೃತಿಗೆ, ಅಥವಾ ನಾವೇನು ಹೆಣ್ಣು ದೇವರ ಹೆಸರಿಟ್ಕೊಂಡು ಆರಾಧನೆಯನ್ನು ಮಾಡ್ತೀವಲ್ಲ, ಆ ಜಗನ್ಮಾತೆಗೆ ಗುಣಮಯಿ ಅಂತ ಹೆಸರಾಯಿತು. ಇಷ್ಟೇ ಅಲ್ಲ, ಈಕೆಯು ತ್ರಿಗುಣ ಸ್ವರೂಪಳಾಗಿ ಮೆರೆಯುವಳು. ಅವಳು ಪ್ರತಿ ಕ್ಷಣದಲ್ಲೂ ಗುಣಬಲದಿಂದಲೂ ರೂಪಬಲದಿಂದಲೂ ಮನಮೋಹಕವಾದ ದೃಶ್ಯದಿಂದ ಹೊಸ ವನಿತೆಯಾಗಿ ಜಡ ಪದಾರ್ಥಗಳಿಂದ ಸೇವೆಯನ್ನು ಕೈಗೊಳ್ಳುವಳು. ಜಡ ಪದಾರ್ಥಗಳಿಂದ ಸೇವೆಯನ್ನು ಕೈಗೊಳ್ಳುವಳು ಅಂದರೆ
ಈಗ ಪ್ರಕೃತಿಯಲ್ಲಿ ಇವೆಲ್ಲವೂ ಈಗ ಸ್ಥಿರವಾಗಿ ಇದ್ದಂತೆ ಕಾಣ್ತಾ ಇರ್ತವೆ. ಜಡ ಪದಾರ್ಥಗಳು ಕುಂತಲ್ಲೇ ಕೂತಿರ್ತವೆ, ಇದ್ದಲ್ಲೇ ಇರ್ತವೆ. ಈಗ ಇಂಥವುಗಳಿಂದಲೂ ಕೂಡ ಸೇವೆಯನ್ನು ಕೈಗೊಳ್ತಾಳೆ, ಅಂದರೆ ಪೂಜೆಯನ್ನು ಮಾಡಿಸ್ಕೊಳ್ತಾಳೆ. ನೂತನ ನಾಮಾಂಕಿತಗಳಿಂದ ಮೆರೆಯುತ್ತಾ, ಅಂದರೆ ಹೊಸದಾಗಿ ಆವಿರ್ಭವಿಸ್ತಾ ಇರ್ತವೆ ಈ ಪ್ರಕೃತಿಯಲ್ಲಿ. ಈಗ ಪರ್ವತಗಳು, ಬಂಡೆಗಳು ಇವೆಲ್ಲ ಬಹು ವರ್ಷಗಳ ಕಾಲ, ಬಹುಯುಗಗಳ ಕಾಲ ಅಲ್ಲೇ ಇರ್ತವೆ. ಆದರೆ ಹೊಸ ಆವಿರ್ಭಾವವಾದ ಕೆಲವು ವಸ್ತುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವುಗಳನ್ನು ಮೆರೆಯುತ್ತಾ ಇಂದ್ರಿಯಗಳನ್ನು ಎಚ್ಚರಗೊಳಿಸಿ ಕಾಮದ ಇಚ್ಛೆಯನ್ನು ಪೂರೈಸಿಕೊಳ್ಳುವಳು. ಹೇ ಧನಂಜಯ, ಈ ಮನಸ್ಸು ನಪುಂಸಕವಾಗಿದ್ದರೂ ಸಹ ಅದನ್ನು ಮೂರು ಜಗತ್ತಿನಲ್ಲಿಯೂ ಕುಣಿಯುತ್ತಾ ಮೆರೆಯುವಂತೆ ಮಾಡಿರುವಳು. ಮನಸ್ಸು ಅಂತಕ್ಕಂಥದ್ದು ನಪುಂಸಕವಾಗಿದ್ದರು, ಅಂದರೆ ಇದು ಹೆಣ್ಣು ಅಲ್ಲ ಗಂಡು ಅಲ್ಲದ ಒಂದು ಸ್ಥಿತಿ. ಅದು ಮೂರೂ ಲೋಕಗಳಲ್ಲಿ ಕುಣಿಯುತ್ತಾ ಜಗತ್ತೆಲ್ಲವನ್ನು ಆಡಿಸ್ತಾ ಇದೆ. ಈ ಸ್ತ್ರೀಯ ಚರಿತ್ರೆಯು ಇಷ್ಟು ವಿಚಿತ್ರವಾಗಿದೆ. ಅಂದರೆ ಇಲ್ಲಿ ಸ್ತ್ರೀ ಅಂತ ಯಾವುದಕ್ಕೆ ಕರೀತಾ ಇದ್ದಾರೆ? ಪ್ರಕೃತಿಗೆ, ಕಣ್ಣಿಗೆ ಕಾಣ್ತಕ್ಕಂಥ ಪ್ರಪಂಚಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇವಳು ಮಿತಿಮೀರಿದ ಕಾಮೋದ್ರೇಕದಿಂದ ಅಮರ್ಯಾದಳಾಗಿ ಅಂದರೆ ಮರ್ಯಾದೆ ಇಲ್ಲದವಳಾಗಿ ಸಕಲೇಂದ್ರಿಯಗಳನ್ನು ಜಾಗೃತಗೊಳಿಸಿ ವಿಕಾರವನ್ನು ಉಂಟು ಮಾಡುವಳು. ಅಂದರೆ ಇಲ್ಲಿ ಪ್ರಕೃತಿಯನ್ನು ಸ್ತ್ರೀ ಅಂತ ಹೋಲಿಸ್ಕೊಂಡು ಈ ಥರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನಂದರೆ, ಪ್ರಕೃತಿಯ ದೆಸೆಯಿಂದಾಗಿ ಇಂದ್ರಿಯಗಳು ಬಹಳ ಕಾರ್ಯಚಟುವಟಿಕೆಗಳಿಂದ ಕೂಡಿದ್ದು, ಅದರಿಂದ ಏನಾಗುತ್ತೆ, ಸಕಲ ಇಂದ್ರಿಯಗಳನ್ನು ಜಾಗೃತಗೊಳಿಸಿ ವಿಕಾರವನ್ನು ಉಂಟು ಮಾಡ್ತದೆ. ವಿಕಾರವನ್ನು ಉಂಟು ಮಾಡೋದ್ರಿಂದ ತನ್ನ ವ್ಯಾಪ್ತಿಯಿಂದಲೂ ವಾಸನೆ ಎಂಬ ಫಲಪುಷ್ಪಾದಿಗಳಿಂದಲೂ ಕಾಮವೆಂಬ ಮಂಟಪವನ್ನು ತಯಾರಿಸುವಳು. ಇವಳು ಭ್ರಾಂತಿ ಎಂಬ ದ್ವೀಪದಲ್ಲಿ ದೈವಿ ಮಾಯಾ ಎಂಬ ಹೆಸರಿನಿಂದ ಮೆರೆಯುವಳು. ಮೊದಲು ಗುಣಮಯಿ ಅಂತ ಕರೆದ್ರು, ರೂಪು ಗುಣಗಳಿಂದ ತುಂಬಿರೋದಕ್ಕೆ ಆಕೆನ ಗುಣಮಯಿ ಅಂತ ಕರೆದ್ರು. ಈಗ ಇಂದ್ರಿಯ ಚಟುವಟಿಕೆಗಳಿಂದ ಕೂಡಿದ್ದು ಪ್ರಪಂಚವನ್ನು ಕಾಮಾದಿ ಬಯಕೆಗಳಲ್ಲಿ ದೂಡ್ತಾ ಇರೋದಕ್ಕೆ ದೈವಿ ಮಾಯಾ ಅಂತ ಕರೆದ್ರು. ಈಕೆ ಇರುವ ಮೋಹವೆಂಬ ವನಕ್ಕೆ ವಸಂತರಾಜನ ನರನು ಅಂದರೆ ಪುರುಷನು ಇವಳಿಂದ ಶಬ್ದಮಯವಾಗಿರುವ ಶಾಸ್ತ್ರವನ್ನು ಸೃಷ್ಟಿಸುವನು. ಇನ್ನು ಈ ಪ್ರಕೃತಿಯು ನಿರಾಕಾರನಾದ ಪುರುಷನಿಂದಲೇ ನಾಮರೂಪಾತ್ಮಕವಾದ ಸಾಕಾರ ಜಗತ್ತೆಂಬ ವೃಕ್ಷಗಳಿರುವ ತೋಟವನ್ನು ಸೃಷ್ಟಿಸಿ ಬೆಳೆಸುತ್ತಾ ಲೋಕದಲ್ಲಿರುವ ಸಮಸ್ತ ಕಲೆಗಳಿಗೂ ಮೂಲಾಧಾರಳಾಗಿರುವಳು. ಈಗ ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ ಇಷ್ಟೆಲ್ಲವನ್ನು ವಿವರಣೆಯನ್ನು ಕೊಡ್ತಾ ಇರೋದು. ಈಗ ಏಕಾಏಕಿ ನಿರಾಕಾರವಾದ ನಿರಾಲಂಬವಾದ ಪರಮಾತ್ಮ ತತ್ವವನ್ನು ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿದ್ರು, ಅದಕ್ಕೊಂದು ರೂಪ ಆಕಾರವನ್ನು ಕೊಟ್ಟು ಆ ಪರಬ್ರಹ್ಮನಿಂದ ನಡೆಯಲ್ಪಡುತ್ತಿರ್ತಕ್ಕಂಥ ಈ ಜಗದ್ವ್ಯವಹಾರವನ್ನು ಪ್ರಕೃತಿ ಅಂತ ಒಂದು ಹೆಸರನ್ನು ಕೊಟ್ಟು, ಆ ಪ್ರಕೃತಿಯಲ್ಲಿ ಆಗುವ ಮಾರ್ಪಾಡುಗಳು ಗುಣಗಳ ಸಂಯುಕ್ತದಿಂದ ಆಗ್ತಕ್ಕಂಥ ಜಗತ್ತಿನ ಮಾರ್ಪಾಡನ್ನು ಇಲ್ಲಿ ವರ್ಣರಂಜಿತವಾಗಿ ಮಾಯೆ, ದೈವಿ ಸ್ವರೂಪಿ, ಗುಣಮಯಿ, ದೈವಿ ಮಾಯಾ, ಈ ಥರ ಎಲ್ಲ ಅನೇಕ ರೀತಿಯಲ್ಲಿ ವರ್ಣಿಸೋದಕ್ಕೆ ಶುರು ಮಾಡಿದ್ರು. ಲೋಕದಲ್ಲಿರುವ ಸಮಸ್ತ ಕಲೆಗಳಿಗೂ ಮೂಲಾಧಾರಳಾಗಿರುವಳು ಯಾರು? ಪ್ರಕೃತಿ. ಈ ಪ್ರಕೃತಿಯನ್ನೇ ಮಾಯೆ, ಚಂಡಿ, ಕಾಳಿ, ದುರ್ಗೆ, ಚಾಮುಂಡಿ, ಹೀಗೆ ನಾನಾ ಹೆಸರುಗಳಿಂದ ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಹೆಸರುಗಳನ್ನ ಇಟ್ಕೊಂಡು ಕರೀತಾರೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಇವಳು ಸರ್ವವಿದ್ಯೆಯಲ್ಲೂ ನಿಪುಣಳಾಗಿ ಇಚ್ಛಾ, ಜ್ಞಾನ ಮತ್ತು ಕ್ರಿಯಾದಿಗಳನ್ನು ಉತ್ಪನ್ನ ಮಾಡುವಳು. ಇಚ್ಛಾ, ಜ್ಞಾನ ಮತ್ತು ಕ್ರಿಯೆಗಳು ಉತ್ಪತ್ತಿ ಆಗ್ತವೆ. ಅಹಂ ಅನ್ನೋದು ಉತ್ಪತ್ತಿ ಆಯಿತು. ಅಹಂ ಅನ್ನೋದು ಉತ್ಪತ್ತಿ ಆದಮೇಲೆ ಅದರ ಜೊತೆಯಲ್ಲಿಯೇ ಇಚ್ಛೆಯೂ ಉಟ್ಕೊಳ್ಳುತ್ತೆ, ಅದಕ್ಕೆ ಸಂಬಂಧಪಟ್ಟ ಜ್ಞಾನವೂ ಉಟ್ಕೊಳ್ಳುತ್ತೆ ಮತ್ತು ಕ್ರಿಯೆಯೂ ಕೂಡ ನಡೆಯುತ್ತದೆ. ಇವಳು ವ್ಯಸನಗಳೆಂಬ ಯಂತ್ರಕ್ಕೆ ಅತ್ಯಂತ ಚಮತ್ಕಾರ ಮಂದಿರವಾಗಿ ನಾಮರೂಪಿನ ಮುದ್ರೆಗಳನ್ನು ಒತ್ತುತ್ತಾ ವಿಶ್ವವೆಂಬ ನಾಟಕಕ್ಕೆ ಸೂತ್ರಧಾರಿಯಾಗಿರುವಳು. ಈಗ ವ್ಯಸನಗಳು ಅಂಟುಕೊಳ್ತವೆ. ಆ ವ್ಯಸನಗಳಿಗೆ ಈಕೆಯೇ ಸೂತ್ರಧಾರಿಣಿ. ವಿಶ್ವವೆಂಬ ನಾಟಕಕ್ಕೆ ಮೂಲ ಸೂತ್ರಧಾರಿಯಾಗಿ ಈ ಪ್ರಕೃತಿಯು ಇರುವಳು. ಇವಳಿಗೆ ಪ್ರಳಯವೇ ಸಾಯಂಕಾಲವು, ಸೃಷ್ಟಿಯ ಉತ್ಪತ್ತಿಯೇ ಪ್ರಾತಃ ಕಾಲವು ಅಂದರೆ ಬೆಳಗ್ಗೆ. ಇವಳು ಅದ್ಭುತ ಮೋಹಕ ಶಕ್ತಿಯಾಗಿರುವಳು. ನೋಡಿ, ಮಾಯೆಯನ್ನು ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ವಿವರಿಸ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.
ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.